ಒಮ್ಮೆ ಒಂದು ಹಳ್ಳಿಯಲ್ಲೊಬ್ಬ ಹುಡುಗನಿದ್ದ. ಅವನಿಗೆ ಓದುವುದರಲ್ಲಿ ಹೆಚ್ಚು ಆಸಕ್ತಿ ಇರಲಿಲ್ಲ. ಶಾಲೆಯಲ್ಲಿ ಗುರ್ತಿಸಿಕೊಳ್ಳಬಹುದಾದ ಸಾಧನೆ ಯಾವುದೂ ಮಾಡಿರಲಿಲ್ಲ. ಆದರೆ ಅವನ ತಂದೆ ಸದಾ ಅವನಿಗೆ ಒಂದು ಮಾತು ಹೇಳುತ್ತಿದ್ದ, ನೀನು ಶ್ರೇಷ್ಠ ವ್ಯಕ್ತಿಯಾಗಬಹುದು. ಆ ಮಾತು ಹುಡುಗನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಿತು. ಆತ ದಿನವೂ ತಾನು ಯಶಸ್ವಿಯಾಗುತ್ತೇನೆ ಎಂಬ ಭರವಸೆಯೊಂದಿಗೆ ಶ್ರಮಿಸುತ್ತಾ ಹೋದ. ಒಂದು ದಿನ ಶಾಲೆಯಲ್ಲಿ ಓದುತ್ತಿದ್ದಾಗ ಅವನಿಗೆ ಅಚ್ಚರಿಯ ಆಗಿಯೇ ತನ್ನ ಶಿಕ್ಷಕರಿಂದ ಒಂದು ಹೋಶಿಯ ಸಿಗಿತು. ಶಿಕ್ಷಕರು ಅಂದರು, ನಿನ್ನಲ್ಲಿ ಬಹಳ ದೊಡ್ಡ ಸಾಮರ್ಥ್ಯ ಇದೆ. ನೀನು ಹೊರಗೆ ಲೋಕವನ್ನು ಗೆಲ್ಲಬಲ್ಲೆ, ನಿನ್ನ ಕನಸುಗಳನ್ನು ನಂಬು. ಆ ಮಾತು ಹುಡುಗನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಿತು. ಆತ ದಿನವೂ ತಾನು ಯಶಸ್ವಿಯಾಗುತ್ತೇನೆ ಎಂಬ ಭರವಸೆಯೊಂದಿಗೆ ಶ್ರಮಿಸುತ್ತಾ ಹೋದ. ಬಹುಶಃ ಅವನಿಗೆ ಬೇಗ ಯಶಸ್ಸು ಸಿಗಲಿಲ್ಲ, ಆದರೆ ಆತ ನಿರಾಸೆಗೊಂಡಿಲ್ಲ. ಆತ ತನ್ನ ಕಠಿಣ ಪರಿಶ್ರಮವನ್ನು ಮುಂದುವರೆಸಿದ. ಆತನ ಸಾಧನೆಯ ಹಿಂದೆ ಒಂದು ಸಣ್ಣ ಮಂತ್ರ ಇತ್ತು, ನಾನು ಶ್ರೇಷ್ಠನಾಗಬಲ್ಲೆ, ನಾನು ಸಾಧಿಸಬಲ್ಲೆ. ಈ ಕತೆ ನಮಗೆ ಒಂದು ಸತ್ಯವನ್ನು ಕಲಿಸುತ್ತದೆ. ನಾವು ನಮ್ಮ ಮೇಲೆ ವಿಶ್ವಾಸವಿಟ್ಟರೆ ಮತ್ತು ಶ್ರಮಪಟ್ಟರೆ ಏನೂ ಸಾಧ್ಯ.